ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇದೀಗ ತಾನೇ 10ನೇ ತರಗತಿಯ ಒಂದು ರಿಸಲ್ಟ್ ಬಗ್ಗೆ, ಅಂದರೆ ಇಲ್ಲಿ SSLC ರಿಸಲ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟು ಡೇಟ್ ಕೂಡ ಅನೌನ್ಸ್ ಆಗಿದೆ. ಅಲ್ಲದೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸದಾಗಿದ್ದೀರಾ, ಇನ್ನೂ ಯಾರು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸೊ ಬನ್ನಿ, ಏನು ಇಂಪಾರ್ಟೆಂಟ್ ಮಾಹಿತಿ ಇದೆ ಅಂತ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಪ್ರಸಕ್ತ ಸಾಲಿನ ಅಂದರೆ ಈ ವರ್ಷದ SSLC ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಕ್ತಾಯವಾಗಿರುತ್ತೆ. ಅಂದರೆ ಪೇಪರ್ ಚೆಕ್ಕಿಂಗ್ ಈಗಾಗಲೇ ಮುಕ್ತಾಯ ಆಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಇನ್ನಲ್ಲದೆ ನೋಡೋದಾದರೆ ಮೇ 8ರಂದು ಇಲ್ಲಿ ಫಲಿತಾಂಶವನ್ನು ಪ್ರಕಟಿಸಲು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲ್ಲಿ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂತಂದರೆ ಇಲ್ಲಿ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಮೇ 8ನೇ ತಾರೀಕು ಇಲ್ಲಿ SSLC ರಿಸಲ್ಟನ್ನು ಪ್ರಕಟಿಸ್ತೀವಿ ಅಂಥೇಳಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಮೌಲ್ಯ ನಿರ್ಣಯ ಮಂಡಳಿ ಇಲ್ಲಿ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ನಿಮಗೆ ಯಾವಾಗ ಬರುತ್ತೆ? ಮೇ 8ರಂದು ಇಲ್ಲಿ ರಿಸಲ್ಟ್ ಆಲ್ಮೋಸ್ಟ್ ಬರುತ್ತೆ. ಇನ್ನು ಅದನ್ನು ಬಿಟ್ಟರೆ ಏನು ತಿಳಿಸಿದ್ದಾರೆ ನೋಡಿ, ಇಂಪಾರ್ಟೆಂಟಾಗಿ ಮಾರ್ಚ್ 25ರಿಂದ ಇಲ್ಲಿ ಏಪ್ರಿಲ್ 6ರವರೆಗೆ ರಾಜ್ಯದ 2750 ಕೇಂದ್ರಗಳಲ್ಲಿ ಇಲ್ಲಿ ಪರೀಕ್ಷೆಯನ್ನು ನಡೆಸಿರ್ತಾರೆ. ಇಲ್ಲಿ ಆಯಾ ವಿಷಯಗಳ ಪರೀಕ್ಷೆಗಳು ಮುಗಿದ ಮರುದಿನವೇ, ಅಂದರೆ ಆ ಪೇಪರ್ ಮುಗಿದ ಮರುದಿನವೇ ನೆಕ್ಸ್ಟ್ ಡೇನೇ ಇಲ್ಲಿ ಅವರು ಮೌಲ್ಯಮಾಪನ ಅಂದರೆ ಪೇಪರ್ ಚೆಕ್ಕಿಂಗನ್ನು ಪ್ರಾರಂಭಿಸಿರ್ತಾರೆ. ಮತ್ತು ಎಲ್ಲ ಪತ್ರಿಕೆಗಳ ಮೌಲ್ಯಮಾಪನ ಇಲ್ಲಿ ಆಲ್ಮೋಸ್ಟ್ ಎಲ್ಲವುಗಳ ಪೂರ್ಣಗೊಂಡಿವೆ. ಇಲ್ಲಿ ಅಂಕಗಳ ಕೂಡುವಿಕೆ ಕಾರ್ಯ ನಡೆಯುತ್ತಿದೆ. ಅಂದರೆ ನಿಮ್ಮ ಅಂಕಗಳು ಎಷ್ಟೆಷ್ಟು ಬಂದಿವೆ ಇವುಗಳನ್ನೆಲ್ಲವನ್ನು ಇಲ್ಲಿ ಅಂಶವನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಮೇ 6ರ ಒಳಗೆ ಇಲ್ಲಿ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲಿವೆ. ಇನ್ನೂ ಪೂರ್ಣ ಆಗಿಲ್ಲ, ಅಂದರೆ ಇಲ್ಲಿ ಪೇಪರನ್ನು ಚೆಕ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಅಂಕಗಳನ್ನು ನಿಮ್ಮ ಇಲ್ಲಿ ಏನು ಎಕ್ಸಾಮ್ ಏನು ಎಕ್ಸಾಮ್ ಆಗಿರುತ್ತೆ ಅಲ್ಲ 6 ಪೇಪರ್ದು, ಆ 6 ಪೇಪರ್ದು ಇಲ್ಲಿ ನಿಮ್ಗೆ ಎಷ್ಟೆಷ್ಟು ಅಂಕಗಳು ಬಿದ್ದಿವೆ ಅವನ್ನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾಯಿದ್ದಾರೆ. ಅದು ಮೇ 6ಕ್ಕೆ ಮುಗಿಯುತ್ತೆ. ಸೊ ಇಲ್ಲಿ ಮೇ 7ರಂದು ಇಲ್ಲಿ ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ಮತದಾನ ನಡೆಯಲಿರುವುದರಿಂದ ಸೊ ಇಲ್ಲಿ 7ನೇ ತಾರೀಕು ಇಲ್ಲಿ ಎಲೆಕ್ಷನ್ ಇದೆ. ಸೊ 7ನೇ ತಾರೀಕು ಇಲ್ಲಿ ಅವರು ಪ್ರಕಟಣೆ ಮಾಡಲ್ಲ, ಅಂದರೆ ರಿಸಲ್ಟ್ 7ನೇ ತಾರೀಕು ಬರಲ್ಲ. ಸೊ ಅದರ ಮರುದಿನ ಅಂತಂದರೆ ಮೇ 8ರಂದು ಇಲ್ಲಿ ರಿಸಲ್ಟನ್ನು ಪ್ರಕಟಿಸ್ತೀವಿ ಅಂತೇಳಿ ಇಲ್ಲಿ ಪರೀಕ್ಷಾ ಮಂಡಳಿಯಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸೊ ನಿಮಗೆ ಇಂಪಾರ್ಟೆಂಟ್ ಡೇಟ್ ಯಾವತ್ತಪ್ಪ ಅಂತಂದರೆ ಮೇ 8ರಂದು ಇಲ್ಲಿ ನಿಮಗೆ SSLC ರಿಸಲ್ಟು ಪ್ರಕಟ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್.